ಬ್ರಿಟನ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಗ್ರೀನ್ ಪಾರ್ಟಿ ಆಫ್ ಇಂಗ್ಲೆಂಡ್ ಎದುರು ಲೇಬರ್ ಪಕ್ಷದ ಅಭ್ಯರ್ಥಿ ಸೋಲುವುದರೊಂದಿಗೆ ಆಳುವ ಪಕ್ಷಕ್ಕೆ ತೀವ್ರ ಹಿನ್ನಡೆಯಾಗಿದೆ. ತಮ್ಮ ಲೇಬರ್ ಪಕ್ಷದ ಅಭ್ಯರ್ಥಿಯು ಗ್ರೀನ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿ ಎದುರು ಸೋತಿದ್ದರಿಂದ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ತೀವ್ರ ಹಿನ್ನಡೆ ಅನುಭವಿಸಿದರು. ಬ್ರಿಟನ್ನ ಗ್ರೇಟರ್ ಮ್ಯಾಂಚೆಸ್ಟರ್ ಗಾರ್ಟನ್ ಅಂಡ್ ಡೆಂಟನ್ ಕ್ಷೇತ್ರವು ಒಂದು ಶತಮಾನಕ್ಕೆ ಹೆಚ್ಚು ಕಾಲದಿಂದ ಲೇಬರ್ ಪಕ್ಷದ ಭದ್ರಕೋಟೆಯಾಗಿತ್ತು. ಇಲ್ಲಿ ನಡೆದ ಉಪಚುನಾವಣೆಯಲ್ಲಿ ಗ್ರೀನ್ ಪಾರ್ಟಿ ಆಫ್ ಇಂಗ್ಲೆಂಡ್ನ ಅಭ್ಯರ್ಥಿ ಹನ್ನಾ ಸ್ಪೆನ್ಸರ್ ಅವರು 40.7% ಮತ ಪಡೆದು ವಿಜಯಿಯಾಗಿದ್ದಾರೆ. ಭದ್ರಕೋಟೆಯಲ್ಲೇ ಸೋಲು ಕಂಡಿರುವುದು ಆಳುವ ಲೇಬರ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಎನಿಸಿದೆ. ಲೇಬರ್ ಪಕ್ಷಕ್ಕೆ ಎರಡನೆಯ ಸ್ಥಾನ ಕೂಡ ಬರಲಿಲ್ಲ ಎನ್ನುವುದು ಆಳುವ ಪಕ್ಷವನ್ನು ಚಿಂತೆಗೆ ದೂಡಿರುವ ವಿಷಯವಾಗಿದೆ. ಇಲ್ಲಿ ರಿಫಾರ್ಮ್ ಯುನೈಟೆಡ್ ಕಿಂಗ್ಡಮ್ ಪಕ್ಷದ ಅಭ್ಯರ್ಥಿಯು 28.8% ಮತ ಪಡೆದು ಎರಡನೆಯ ಸ್ಥಾನವನ್ನು ಹಿಡಿದಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ಲೇಬರ್ ಪಕ್ಷದ ಅಭ್ಯರ್ಥಿಯು 25.4% ಮತದೊಂದಿಗೆ